ಒಟ್ಟಾರೆಯಾಗಿ ನಮ್ಮ ತುಮಕೂರಲ್ಲಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರಲೇಬೇಕು, ಆಗ್ಲೇಬೇಕು. ಖಂಡಿತ ಅದು ಆಗ್ಲೇಬೇಕು. ಆದಷ್ಟು ಬೇಗ ಆದ್ರೆ ಕೆಲಸ ಶುರುವಾದ್ರೆ ನಮಗೊಂದು ಆಶಾ ಭಾವನೆ ಶುರುವಾಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಗೋಪಾಲಕೃಷ್ಣ. ಸರ್ ಈಗ ನಮ್ ತುಮಕೂರಲ್ಲಿ ಏರ್ಪೋರ್ಟ್ ಬೇಕೋ ಬೇಡವೋ? ಬೇಕು ಸರ್, ಬೇಕಲ್ವಾ. ನಮ್ಗೆ ಏನಂದ್ರೆ ಈಗ ಬೆಂಗಳೂರು ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಲ್ವಾ. ರೋಡ್ಗಳೆಲ್ಲ ಇಕ್ಕಟ್ಟಾಗ್ಬಿಟ್ಟು ಔಟ್ಸ್ಕರ್ಟ್ಸ್ ಸ್ವಲ್ಪ ಬೆಳಿಬೇಕು. ತುಮಕೂರು ಈಗ ಬೆಂಗಳೂರಿಗೆ ಉಪನಗರ ತರ ಅಲ್ವಾ. 70 ಕಿಲೋಮೀಟರ್ ಇದೆ. ಆಮೇಲೆ ಈ ಭಾಗದಲ್ಲಿ ದಾವಣಗೆರೆ, ಹುಬ್ಬಳ್ಳಿ, ಚಿತ್ರದುರ್ಗ ಅಲ್ವಾ. ಈ ಕಡೆ ಶಿವಮೊಗ್ಗದವರೆಗೂ ಅನುಕೂಲ ಆಗುತ್ತೆ. ಅರಸೀಕೆರೆ ಅವ್ರಿಗೆ ಎಲ್ರಿಗೂ ಜಂಕ್ಷನ್ ಆಗುತ್ತೆ. ತುಮಕೂರು ಕೊಡೋದ್ರಿಂದ ಸರ್ಕಾರಿ ಜಾಗನೂ ಕೂಡ 1200 ಎಕರೆ ಇದೆ. ಅದಕ್ಕೆ ಬೇಕಾದ್ರೆ ಇನ್ನೊಂದು 500 ಎಕರೆ ಬೇಕಾಗುತ್ತೆ. ಅದು ಪರ್ಚೇಸ್ ಮಾಡಿರಾಗುತ್ತೆ. ಈಗ ಬಿಡದಿಗೆ ಹೋದ್ರೆ ಪ್ರತಿ ಒಂದ್ ಎಕರೆನೂ ತಗೋಬೇಕು. ಇಲ್ಲೇ ಅಂದ್ರೆ ರೆಡಿ ಇದೆ. ಈಗ ಸರ್ಕಾರಿ ಗೋಮಾಳ ಇದೆ. 1200 ಎಕರೆ ಗೋಮಾಳ ಸಿರಾ ತಾಲೂಕಲ್ಲೇ ಇದೆ. ಇಲ್ಲಿನ ಭಾಗಕ್ಕೂ ಅನುಕೂಲ ಆಗುತ್ತೆ ಅಲ್ವರಾ. ಆದ್ರೆ ಹಂಗಾಗಿ ನಮ್ಗೆ ತುಮಕೂರಿಗೆ ಕೊಡೋದ್ರಿಂದ ಬಹಳಷ್ಟು ಅನುಕೂಲ ಇದೆ. ಬೆಂಗಳೂರಿನವ್ರಿಗೂ ಅನುಕೂಲ ಆಗುತ್ತೆ ಇಲ್ಲಿಗೆ ಅಲ್ವಾ. ನಾವ್ ಹೇಳ್ದಕ್ಕೆ ಇಡೀ ಕರ್ನಾಟಕದ ಅರ್ಧದವ್ರಿಗೆ ಎಲ್ಲರಿಗೂ ಅನುಕೂಲ. ತುಮಕೂರು ಒಂದು ಹೆಬ್ಬಾಗಿಲಿ ತರ, ಈಗ ಬೆಂಗಳೂರಿಗೆ ಹೆಬ್ಬಾಗಿಲಿ ಇಲ್ದಂಗೆ ಇಲ್ಲೇ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳಾಗುತ್ತೆ. ಇಲ್ಲೇ ಆಗ್ಬೇಕು ಅಂತ ನಮ್ಮ ಆಗ್ರಹ. ಸರ್ ಈಗ ಇಲ್ಲಿ ಏರ್ಪೋರ್ಟ್ ಆದ್ರೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಬಹುದಾ? ಹೌದು, ಖಂಡಿತ ಆಗುತ್ತೆ. ಅದ್ರಲ್ಲಿ ಅನುಮಾನ ಇಲ್ವಲ್ಲ ಅಲ್ವಾ. ಎಕ್ಸ್ಪೋರ್ಟ್ಸ್ಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಏನಾದ್ರು ಒಂದು ಸರ್ಕಾರದ 1200 ಎಕರೆಯಲ್ಲಿ ಒಂದು ಏರ್ಪೋರ್ಟ್ ಆಗ್ತಾ ಇದೆ ಅಂದ್ರೆ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಹಲವಾರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಬೂಸ್ಟರ್ ತರ ಒಂದು ಒಳ್ಳೆ ಬೂಸ್ಟರ್ ಆಗುತ್ತೆ. ಇಲ್ಲೇ ಮಾಡ್ಬೇಕು ಅನ್ನೋದು ನಾವು ಅದನ್ನ ಒತ್ತಾಯ ಪೂರ್ವಕ ನಾವ್ ಹೇಳ್ತೀವಿ. ಸರ್ ಈಗ ಕೈಗಾರಿಕೋದ್ಯಮಗಳು ಹೆಚ್ಚಾಗಬಹುದಾ? ಖಂಡಿತ ಆಗ್ತವೆ. ಏನ್ ಸಾಧ್ಯ ಇದಲ್ವಾ ಸರ್. ಅದೊಂದು ಏನು ಹಾಗಾದ್ರೆ ಅವ್ರು ವಾಣಿಜ್ಯ ಕೇಂದ್ರಕ್ಕೆ ಅನುಕೂಲ ಆದಂಗೆ ಅಲ್ವ್ರ. ಯಾವ್ದು ಎಲ್ಲಾದ್ರು ಓಡಾಡಕ್ ಜನ ಏನ್ ಕೇಳ್ತಾರೆ, ರಸ್ತೆ ಇದೆಯಾ ಅಲ್ವಾ, ಓಡಾಡಕ್ ಏರ್ಪೋರ್ಟ್ ಇದೆಯಾ, ಎಲ್ಲದಕ್ಕೂ ಕನ್ವೀನಿಯನ್ಸ್ ಬೇಕು ಎಲ್ಲರಿಗೂ ಅಲ್ವಾ. ಹೌದು. ಹಂಗಾಗಿ ಕೈಗಾರಿಕೆಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಲ್ವಾ. ಅದೇ ತರ ಒಂದು ಅಲ್ಗೋ ಮೆಟ್ರೋ ಆದ್ರೆ ಬಹಳ ಇನ್ನ ಅನುಕೂಲ ಆಗ್ಬಿಡುತ್ತೆ. ಇದೇ ಪ್ರಶ್ನೆ ಕೇಳೋಕಂತ ಬಂದೆ. ಇಲ್ಲ, ಮೆಟ್ರೋ ಒಂದು ಆಗ್ಬಿಟ್ರೆ ನಮ್ ತುಮಕೂರ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ರೇಟ್ ಕಡಿಮೆ ಆಗ್ಬೇಕು. ಮೆಟ್ರೋ ರೇಟ್ಗಳೆಲ್ಲ ಕಡಿಮೆ ಆಗ್ಬೇಕು. ಜನಗಳಿಗೆ ಅನುಕೂಲ ಆಗೋ ತರ ಆಗುತ್ತೆ. ಆದಷ್ಟು ಬೇಗ ಆದ್ರೆ ಅನುಕೂಲ. ಏರ್ಪೋರ್ಟ್ ಆದಷ್ಟು ಬೇಗ ಆದ್ರೆ ಅನುಕೂಲ. ಈಗ ರೈಲ್ವೆ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. ಅದೇ ತರ ತುಮಕೂರ್ಗೆ ಏರ್ಪೋರ್ಟ್ ಬಹಳ ಅವಶ್ಯಕತೆ ಇದೆ ಅಲ್ಲ, ಅನಿವಾರ್ಯ ಕೂಡ ಈಗ. ಯಾಕಂದ್ರೆ ನಾವ್ ಹೇಳೋದೇನು ಅಂದ್ರೆ ಕೆಲವನ್ನ ಕೈಗಾರಿಕೆಗಳ್ನು ಹುಬ್ಬಳ್ಳಿ, ಧಾರವಾಡ ಈ ಕಡೆಗೂ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಕಡೆಗೂ ಒಂದಷ್ಟು ಹೋಗ್ಲಿ ಅನ್ನೋದು ನಾವು ಎಲ್ಲ ಹೇಳೋದು. ಬೆಂಗಳೂರು ಒಂದಕ್ಕೆ ಆಗದೆ ಏನಾಗಿದೆ ಅಂದ್ರೆ ಈಗ ಬೆಂಗಳೂರು ಒಂದೇನೆ ಅದನ್ನ ಸ್ವಲ್ಪ ಡಿವೈಡ್ ಮಾಡ್ಲಿ ಬಿಡಿ. ಜನಸಂದಣಿನೂ ಕಡಿಮೆ ಆಗುತ್ತೆ. ಈ ಭಾಗನೂ ಅನುಕೂಲ ಆಗುತ್ತೆ. ಹುಬ್ಬಳ್ಳಿ, ಧಾರವಾಡ, ಚಿತ್ರದುರ್ಗ ಇದೆ ಅಲ್ವಾ. ಈಗ ಅರಸೀಕೆರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲಾರು ಬೆಳಗ್ಗೆ ಹೋಗೋದು ತಪ್ಪುತ್ತೆ. ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲೇ ಆಗ್ಬೇಕು. ಎಲ್ಲಾನು ಇಂಡಸ್ಟ್ರಿಯಲ್ ಆಗ್ಬೇಕು, ಏರ್ಪೋರ್ಟ್ ಆಗ್ಬೇಕು. ಅಥವಾ ಇನ್ವೆಸ್ಟ್ಮೆಂಟ್ಸ್ ಕೆಲವು ಆಗ್ಬೇಕಿಲ್ಲ. ಅವಾಗಲೇ ನಮ್ಗೆ ಎಲ್ಲಾ ಕಡೆಗೂ ಒಂದು ಕರ್ನಾಟಕಕ್ಕೆ ಅಭಿವೃದ್ಧಿ. ಎಲ್ಲ ಒಂದೇ ಕಡೆ ಆದಾಗ ಕಷ್ಟ ಆಗುತ್ತೆ. ಈಗ ನೋಡ್ತಿದ್ರೆ ನೀರಿಲ್ಲ. ಎಷ್ಟು ಬೆಂಗಳೂರು ಎಷ್ಟು ಪರದಾಡಂಗ್ ಆಗ್ಬಿಡುತ್ತೆ ಹೇಳಿ. ಮಳೆ ಬಂದ್ರೆ ನೀರು ಹೋಗಿ ಜಾಗ ಇರಲ್ಲ. ಆತರ ಪರಿಸ್ಥಿತಿಗಳು ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ತುಮಕೂರಲ್ಲಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರಲೇಬೇಕು, ಆಗ್ಲೇಬೇಕು. ಖಂಡಿತ ಅದು ಆಗ್ಲೇಬೇಕು. ಆದಷ್ಟು ಬೇಗ ಆದ್ರೆ ಕೆಲಸ ಶುರುವಾದ್ರೆ ನಮಗೊಂದು ಆಶಾ ಭಾವನೆ ಶುರುವಾಗುತ್ತೆ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ಸರ್. ನಿಮಗೂ ಕೂಡ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳು ಸರ್. ಒಳ್ಳೇದಾಗಲಿ.